ಪ್ರಾಮಾಣಿಕತೆ ಇನ್ನೂ ಸತ್ತಿಲ್ಲ ಎಂಬುದಕ್ಕೆ ಈ ಘಟನೆ ಸಾಕ್ಷಿಯಾಗಿದೆ. ಬಸವಕಲ್ಯಾಣ ವಲ್ಲಂಡಿ ಮಾರ್ಗದ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ನಲ್ಲಿ ಪ್ರಯಾಣಿಕರೊಬ್ಬರು ಮರೆತು ಬಿಟ್ಟು ಹೋಗಿದ್ದಂಥ ಲಕ್ಷಾಂತರ ಮೌಲ್ಯದ ನಗದು ಮತ್ತು ಆಭರಣಗಳನ್ನು ಕೆಎಸ್ಆರ್ಟಿಸಿ ಸಿಬ್ಬಂದಿ ಸುರಕ್ಷಿತವಾಗಿ ಅವರಿಗೆ ಮರಳಿ ನೀಡಿ ಸಾರ್ವಜನಿಕರ ಅಪಾರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಮಹಾರಾಷ್ಟ್ರದ ದೇವಣಿ ತಾಲೂಕಿನ ಚಾವನ್ಸಿಪ್ಪರ್ಗಾ ಗ್ರಾಮದ ಮಶೀದ್ ಅಲಾವುದ್ದೀನ್ ಶೇಖ್ ಹಾಗೂ ಅವರ ಪುತ್ರಿ ಅಸ್ತತಾಬಿ ಹೈದರ್ ಶೇಖ್ ಅವರು ಬಸವಕಲ್ಯಾಣದಿಂದ ವಲ್ಲಂಡಿಗೆ ತೆರಳಿದರು. ಬಸ್ ಇಳಿದ ನಂತರ ಸುಮಾರು 7,100 ರೂಪಾಯಿ ನಗದು ಹಾಗೂ 5 ತೊಲೆ ತೂಕದ ಬೆಳ್ಳಿ ಸರ ಹೊಂದಿತ್ತು. ಇಂಥ ಒಂದು ಚೀಲ ಬಸ್ನಲ್ಲಿ ಬಿಟ್ಟು ಹೋಗಿರುವುದು ಅವರ ಗಮನಕ್ಕೆ ಬಂದಿದೆ. ತಕ್ಷಣವೇ ಕಂಗಾಲಾದವರು ಸ್ಥಳೀಯ ಸಾಮಾಜಿಕ ಕಾರ್ಯಕರ್ತ ಹಸನ್ ಮೊಮೀನ್ ಅವರ ಸಹಾಯವನ್ನು ಕೋರಿದ್ದಾರೆ. ಹಸನ್ ಅವರು ಕೂಡಲೇ ಬಸವಕಲ್ಯಾಣ ಡಿಪೋ ಅಧಿಕಾರಿಗಳು ಸೇರಿದಂತೆ ಬಸ್ ಚಾಲಕ ಬಜರಂಗ ಹಾಗೂ ನಿರ್ವಾಹಕ ವೀರಪ್ಪ ಕಾಳೆ ಅವರನ್ನ ಸಂಪರ್ಕಿಸಿದ್ದಾರೆ. ವಿಷಯ ತಿಳಿಯುತ್ತಿದ್ದಂತೆ ಸಿಬ್ಬಂದಿ ಬಸ್ ಅನ್ನು ಪರಿಶೀಲಿಸಿ ವಸ್ತುಗಳನ್ನು ಸುರಕ್ಷಿತವಾಗಿ ಎತ್ತಿಕೊಂಡು ಬಸ್ 2ನೇ ಸುತ್ತಿನಲ್ಲಿ ವಲ್ಲಂಡಿಗೆ ಮರಳಿದಾಗ ವಾರಸುದಾರಿಗೆ ಹಸ್ತಾಂತರ ಮಾಡಿದ್ದಾರೆ. ಇನ್ನು ಸಿಬ್ಬಂದಿಯ ಈ ಕರ್ತವ್ಯ ಪ್ರಜ್ಞೆಯನ್ನು ಸಾರ್ವಜನಿಕರು ಮುಕ್ತ ಕಂಠದಿಂದ ಶ್ಲಾಘಿಸಿದ್ದಾರೆ.